ಅದೊಂದು ಕರಾಳ ರಾತ್ರಿ. ಪೌರ್ಣಮಿಯಾದರೂ ಕಾರ್ಮೋಡಗಳ ಮಧ್ಯೆ ಮರೆಯಾಗಿದ್ದ ಚಂದ್ರನು ಅಮಾವಾಸ್ಯೆಯ ಛಾಯೆ ನೀಡಿದ್ದನು. ವರುಣ, ಇಂದ್ರ, ವಾಯು ಎಲ್ಲ ದೇವತೆಗಳು ಅತ್ಯಂತ ಕ್ರೋಧಭರಿತರಾದಂತೆ ಕಾಣುತ್ತಿದ್ದರು. ತ್ರಿಮೂರ್ತಿಗಳು ಪ್ರಳಯದ ತಯಾರಿಯಲ್ಲಿರುವರೋ ಎಂಬಂತೆ ಭಾಸವಾಗುತ್ತಿತ್ತು. ರಭಸವಾದ ಗಾಳಿಯು ಮರಗಳನ್ನು ಧರೆಗುರುಳಿಸಿದರೆ ಮಿಂಚು ಗುಡುಗು ಸಹಿತ ಬಂದ ರಕ್ಕಸಮಳೆರಾಯನು ರೌದ್ರನರ್ತನವಾಡುತ್ತಿದ್ದನು. ನದಿಗಳು ಭೋರ್ಗರೆದು ಹರಿಯುತ್ತಿದ್ದವು. ಪ್ರಾಣಿ ಪಕ್ಷಿಗಳು ತಮ್ಮದೇ ರೀತಿಯಲ್ಲಿ ಕೂಗಾಡುತ್ತಾ ಕಾಡಿನಲ್ಲಿ ಅವುಗಳ ಮನೆ ಸೇರಿದ್ದವು. ಇಂತಹ ಪ್ರಳಯಾಂತಕ ಸಮಯದಲ್ಲಿ ಒಂದು ದಟ್ಟವಾದ ಕಾಡಿನ ಮಧ್ಯೆ ಭೋರ್ಗರೆದು ಹರಿಯುತ್ತಿದ್ದ ಒಂದು ನದಿಯ ಬಳಿ ಒಬ್ಬಳು ಯುವತಿ ಅಳುತ್ತಾ ನಿಂತಿದ್ದಳು. ಕಾರ್ಮೋಡಗಳು ಸುರಿಸುತ್ತಿದ್ದ ಮಳೆಗೆ ಪ್ರತಿಸ್ಪರ್ಧಿಸುವಂತೆ ಅವಳ ಕಣ್ಣುಗಳು ಅತ್ತೂ ಕೆಂಪಾಗಿದ್ದವು. ನದಿಯನ್ನೇ ದಿಟ್ಟಿಸಿ ಅಳುತ್ತಾ ನಿಂತಿದ್ದ ಅವಳು ನದಿಗೆ ಹಾರಿ ತನ್ನ ಪ್ರಾಣ ತ್ಯಜಿಸುವ ನಿರ್ಧಾರ ಮಾಡಿದ್ದಳು. ಆದರೆ ಅದು ಅಷ್ಟು ಸುಲಭದ ನಿರ್ಧಾರವಾಗಿರಲಿಲ್ಲ. ಅವಳ ಮನಸ್ಸು ನಿಯಂತ್ರಣ ತಪ್ಪುತ್ತಿತ್ತು. ಹತಾಶೆಯಿಂದ ನದಿಗೆ ಹಾರಲು ಹೆಜ್ಜೆಯನ್ನು ಮುಂದೆ ಇಟ್ಟೇ ಬಿಟ್ಟಳು. ತಕ್ಷಣ ಅವಳ ಹಿಂದೆಯೇ ಓಡಿ ಬಂದಿದ್ದ ಅವಳ ನಾಯಿಮರಿ ಅವಳ ಬಟ್ಟೆಯನ್ನು ಕಚ್ಚಿ ಅವಳನ್ನು ತಡೆಯಿತು. ಆಕೆ ಮತ್ತಷ್ಟು ಅಳುತ್ತಾ ಆ ನಾಯಿಮರಿಯನ್ನು ಅಪ್ಪಿದಳು. ನನ್ನನ್ನು ತಡೆಯಬೇಡ, ನೀನು ಮನೆಗೆ ಹೋಗು ಎಂದು ನಾಯಿಮರಿಗೆ ಹೇಳುತ್ತಾ ಮತ್ತಷ್ಟು ರೋಧಿಸಿದಳು. ನದಿಯನ್ನೇ ನೋಡುತ್ತಾ, ಅಮ್ಮ, ನನಗೆ ಗೊತ್ತು, ಇದೆಲ್ಲ ನಿನ್ನದೇ ಕೆಲಸ. ಈಗಲೂ ನೀನು ಇಲ್ಲೇ ಎಲ್ಲೋ ಇದ್ದು ನನ್ನನ್ನು ಕಾಪಾಡುತ್ತಿದ್ದೀಯ. ನಾನು ಕೂಡ ನದಿಗೆ ಹಾರಿ ನಿನ್ನನ್ನು ಬಲಿ ಪಡೆದ ಈ ನದಿಯ ಪಾಲಾಗುತ್ತೇನೆ. ನನ್ನನ್ನು ತಡೆಯಬೇಡಮ್ಮ ಎಂದು ಅಳುತ್ತಾ ಚೀರಿದಳು. ನಾಯಿಮರಿಯು ಬಲವಾಗಿ ಅವಳ ಬಟ್ಟೆಯನ್ನು ಕಚ್ಚಿ ಎಳೆಯಿತು. ಅವಳನ್ನು ಮುದ್ದು ಮಾಡುತ್ತಾ ಬೊಗಳುತ್ತಿತ್ತು. ಜೋರಾಗಿ ಬಂದ ಗುಡುಗು ಅವಳ ಎದೆ ನಡುಗಿಸಿತು. ಆಗಲೇ ಇದ್ದಕ್ಕಿದ್ದಂತೆ ರಭಸವಾಗಿ ಹರಿಯುತ್ತಿದ್ದ ನದಿಯಲ್ಲಿ ಮಿಂಚಿನ ಬೆಳಕಲ್ಲಿ ಒಂದು ತೆಪ್ಪ ಕಂಡಿತು. ನೋಡುತ್ತಿದ್ದಂತೆ ಆ ತೆಪ್ಪವು ಆಕೆ ಇದ್ದ ದಡಕ್ಕೆ ಬಂದು ಅಪ್ಪಳಿಸಿತು. ನಾಯಿಮರಿಯು ಬೊಗಳುತ್ತಾ ಆ ತೆಪ್ಪದ ಕಡೆಗೆ ಓಡಿತು. ಆ ಯುವತಿಯು ಆ ತೆಪ್ಪದಲ್ಲಿ ಏನಿದೆ ಎಂದು ನೋಡಲು ಮೆಲ್ಲನೆ ಅದರ ಬಳಿ ಹೋದಳು. ಮಿಂಚಿನ ಬೆಳಕಲ್ಲಿ ಆ ತೆಪ್ಪವನ್ನು ನೋಡಿದ ಅವಳು ಅವಾಕ್ಕಾಗಿ ಗಾಬರಿಗೊಂಡಳು. ಒಂದು ಕ್ಷಣ ಅವಳಿಗೆ ಏನು ನಡೆಯುತ್ತಿದೆ ಎಂದೇ ತಿಳಿಯಲಿಲ್ಲ. ಆ ತೆಪ್ಪದಲ್ಲಿ ಅವಳು ರಕ್ತದ ಮಡುವಿನಲ್ಲಿದ್ದ ಒಬ್ಬ ಮನುಷ್ಯನನ್ನು ಕಂಡಳು. ಆ ಗಾಯಗಳು, ರಕ್ತ ಎಲ್ಲವನ್ನೂ ನೋಡಿದ ಅವಳಿಗೆ ಸಾವಿನ ಭಯ ಇನ್ನೂ ಹೆಚ್ಚಾಗಿ ಕಾಡಲು ಆರಂಭಿಸಿತು. ರಕ್ತಸಿಕ್ತವಾಗಿದ್ದ ಆ ಮನುಷ್ಯನನ್ನು ನೋಡಿದ ಅವಳಿಗೆ ಜೀವದ ಬೆಲೆ ನೆನಪಾಯಿತು. ತನ್ನ ಸಾವಿನ ಯೋಚನೆಯನ್ನು ಕೈಬಿಟ್ಟು ಆ ಮನುಷ್ಯನ ಬಗ್ಗೆ ಗಮನ ಹರಿಸಿದಳು. ಅವನು ಕಂಡ ಸ್ಥಿತಿಯಲ್ಲಿ ಅವನು ಸತ್ತೇ ಹೋಗಿರುವನೇನೋ ಎಂದು ಯೋಚಿಸುತ್ತಾ ಏನು ಮಾಡಬೇಕೆಂದು ತಿಳಿಯದೆ ಆ ತೆಪ್ಪವನ್ನು ಎಳೆದು ಮತ್ತೆ ನದಿಗೆ ಸಿಲುಕದಂತೆ ಇರಿಸಿ ಭಯದಿಂದಲೇ ತನ್ನ ನಾಯಿಗೆ ಅಲ್ಲೇ ಇರಲು ಸೂಚನೆ ಕೊಟ್ಟು ಸಹಾಯಕ್ಕೆ ಜನರನ್ನು ಕರೆತರಲು ಓಡಿದಳು. ಈ ಹುಡುಗಿಯಾದರೂ ಯಾರು? ಆ ಹುಡುಗ ಬದುಕುಳಿದನ? ಈ ಪ್ರಶ್ನೆಗಳಿಗೆ ಮುಂದಿನ ಸಂಚಿಕೆಯಲ್ಲಿ ಉತ್ತರ ತಿಳ್ಕೊಳ್ಳೋಣ. ನೋಡಿ, ಕನ್ನಡ ಕಥೆ ಪ್ರಜ್ವಲ್ ಜೊತೆ ಸೀಸನ್ 2.